ದಲಿತರು ದೇಶವನ್ನ ಆಳುವಂತವರಾಗಬೇಕು. ತರೀಕೆರೆ ಎನ್ ವೆಂಕಟೇಶ್ ಕರೆ. ಜಾತಿ ಲಿಂಗಭೇದದ ವಿರುದ್ಧ ಚಳುವಳಿ ಅಗತ್ಯ. ನಟ ಅಹಿಂಸಾ ಚೇತನ್. ಚಿತ್ರದುರ್ಗದಲ್ಲಿ ಕೆಡಿಎಸ್ಎಸ್ ರಾಜ್ಯ ಸಮಿತಿಯ ಸಭೆ ಯಶಸ್ವಿ. ದಲಿತರು ಹಾಗೂ ಶೋಷಿತರು ದೇಶವನ್ನ ಆಳುವಂತವರಾಗಬೇಕು ಹಾಗೂ ಸಮಾಜದಲ್ಲಿ ಸಮಾನತೆ ಮೂಡಬೇಕು. ಅಂದಾಗ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಕನಸು ನನಸಾಗಲು ಸಾಧ್ಯ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್ ಅವರು ಕರೆ ನೀಡಿದ್ದಾರೆ. ಚಿತ್ರದುರ್ಗದ ನವ ಪ್ರವಾಸಿ ಮಂದಿರದಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಚಿತ್ರನಟ ಅಹಿಂಸಾ ಚೇತನ್ ಅವರು ಸಮಾಜದಲ್ಲಿರುವ ಜಾತಿ, ಲಿಂಗಭೇದ ಮತ್ತು ಧಾರ್ಮಿಕ ಅನಿಷ್ಟ ಪದ್ಧತಿಗಳನ್ನ ಬೇರು ಸಹಿತ ಕಿತ್ತೊಗೆಯಲು ವ್ಯವಸ್ಥೆಯ ವಿರುದ್ಧ ಸಂಘಟಿತ ಹೋರಾಟ ಅಗತ್ಯವಾಗಿದೆ ಅಂತ ಪ್ರತಿಪಾದಿಸಿದ್ರು. ನಾವು ಇಂಥದನ್ನ ಕರ್ನಾಟಕ ತರಬೇಕು. ನಮ್ಮ ಮೂಲ ಶತ್ರು ಯಾವ ಅಂದ್ರೆ ಯಾವ ಜಾತಿಯವಲ್ಲ, ಯಾವ ಧರ್ಮದವಲ್ಲ, ಯಾವ ಪಕ್ಷದವಲ್ಲ, ನಮ್ಮ ಯಾವ ಮಾತೃಭಾಷೆ ಅಲ್ಲ. ನಮ್ಮ ಮೂಲ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ನಮ್ಮ ಸುರೇಶ್ ಗೌತಮ್ ಅವರು ಹೇಳ್ತಾ ಇದ್ರು, ಯಾರು ನಮ್ಮ ಶತ್ರು? ನಮ್ಮ ಶತ್ರು ಇಸ್ ದ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ ಅಂಡ್ ಇನ್ಜಸ್ಟಿಸ್. ಆ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡಿದ್ರೆ ನಾವು ಅದನ್ನು ಸರಿಪಡಿಸೋದು ನಮ್ಮ ಗುರಿ. ಅದನ್ನು ಹೇಗೆ ಪವರ್ ಸ್ಟ್ರಕ್ಚರ್ಗಳನ್ನ ಫೈಟ್ ಮಾಡಬೇಕು. ಎಲ್ಲ ನಿಂತಿರೋದು ಪವರ್ ಸ್ಟ್ರಕ್ಚರ್. ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ಪವರ್ ಸ್ಟ್ರಕ್ಚರ್. ಇದನ್ನು ಸರಿಪಡಿಸ್ಬೇಕಂದ್ರೆ ಹೇಗೆ? ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು, ಸಮಾಜ ಕಂಡು. ಫಾರ್ ಎಕ್ಸಾಂಪಲ್, ಈಗ ಆರ್ಥಿಕ ಶಕ್ತಿ ರಚನೆ ನೋಡಿ. 1% ಉಳ್ಳವರ ಹತ್ರ 40% 50% ದುಡ್ಡಿದೆ. ಬಡ 50% ಅಂತ ಕೇವಲ 5% 10% ದುಡ್ಡಿದೆ. ಹೆಂಗೆ ಸರಿಪಡಿಸೋದು? 1% ಪ್ರಗತಿಪರವಾಗಿ ತೆರಿಗೆ ಹಾಕಿ ಇಳಿಸಿ 50% ಅವ್ರ ಹಂಚಿಕೆ ಮಾಡಿ ಕಳಿಸೋದು. ಸೊ ಈ ರೀತಿ ಕಟ್ಟಿದ್ರೆ ನಾವು ಸಮಾಜ ಮಾಡೋದು. ಸೊ ಆ ರೀತಿ ಪವರ್ ಸ್ಟ್ರಕ್ಚರ್ಗಳನ್ನ ಫೈಟ್ ಮಾಡೋದು. ಬಾಬಾ ಸಾಹೇಬ್ ತಂದೆ ಪೇರಿಯರ್ ಕಾಂಚೀರಾಮ್ ಅವರೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ಮುಖಾಂತರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನೂ ಬಾಬಾ ಸಾಹೇಬ್ ಯಶಸ್ವಿ ಮಾಡ್ತಾರೆ. ತಂದೆ ಪೇರಿಯರ್ ದ್ರಾವಿಡ ಚಳವಳಿ ಅನ್ನೋದು ಬಹಳ ಗಟ್ಟಿಯಾಗಿ ಅಲ್ಲೂ ಕೂಡ ತಮಿಳುನಾಡು ಯಶಸ್ವಿ ಮಾಡ್ತಾರೆ. ಪ್ರಾದೇಶಿಕತೆ ಕಾಂಚೀರಾಮ್ಜಿ ಬಹುಜನ ಒಂದು UP. ಇದೇ ವೇಳೆ ರಾಜ್ಯ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್ ಅವರು ಕೂಡ ಮಾತನಾಡಿದರು. ಶೋಷಿತ ಸಮುದಾಯಗಳನ್ನ ಒಟ್ಟುಗೂಡಿಸಿ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವುದೇ ಕೆಡಿಎಸ್ಎಸ್ನ ಮೂಲ ಉದ್ದೇಶವಾಗಿದೆ ಅಂತ ಹೇಳಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರಾದ ಡಾಕ್ಟರ್ ಸುರೇಶ್, ಗೌತಮ್ ಕೆ ನಂಜಪ್ಪ ಹಾಗೂ ರಾಜಶೇಖರ್ ಜಾಪ್ನೂರ್ ಅವರು ಅಂಬೇಡ್ಕರ್ ವಾದದ ಪ್ರಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವ ಕುರಿತು ಮಾತನಾಡಿದರು. ಇನ್ನು ನವೀನ್ ಕುಮಾರ್ ವಿದ್ಯಾರ್ಥಿ ಶಕ್ತಿಯ ಪ್ರಾಮುಖ್ಯತೆ ಕುರಿತು ಮಾತನಾಡಿದರು. ಹರ್ಷವರ್ಧನ್ ಯುವ ಜನತೆ ವೈಚಾರಿಕ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಸಭೆಯ ಕೊನೆಯಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದರು. ಇದೇ ಸಂದರ್ಭದಲ್ಲಿ ಕೆಡಿಎಸ್ಎಸ್ ಸಂಘಟನೆಯ ಚಿತ್ರದುರ್ಗ ಜಿಲ್ಲಾ ಸಂಚಾಲಕರಾಗಿ ನವೀನ್ ಕುಮಾರ್ ಹಾಗೂ ಸಂಘಟನಾ ಸಂಚಾಲಕರಾಗಿ ಹರ್ಷವರ್ಧನ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಬಾಗಲಕೋಟೆ, ತುಮಕೂರು, ಶಿವಮೊಗ್ಗ, ಬೆಂಗಳೂರು, ಕೊಡಗು ಸೇರಿದಂತೆ ವಿವಿಧ ಜಿಲ್ಲೆಗಳ ದಲಿತ ಮಹಿಳಾ ಒಕ್ಕೂಟ ಹಾಗೂ ಕೆಡಿಎಸ್ಎಸ್ ಪದಾಧಿಕಾರಿಗಳು ಭಾಗವಹಿಸಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವ ಪಣವನ್ನ ತೊಟ್ಟರು. ರಾಷ್ಟ್ರಕ್ರಾಂತಿ ನ್ಯೂಸ್, ಚಿತ್ರದುರ್ಗ. ಯಶಸ್ವಿ ಮಾಡ್ತಾರೆ. ಇದನ್ನ ನಾವು ತರಬೇಕು ಅಂದ್ರೆ ನಮಗೆ ಮೇನ್ ಅಂದ್ರೆ 10 ಪಾಯಿಂಟ್ ಅಜೆಂಡಾ. ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಆರ್ಥಿಕ ಸಮಾನತೆ, ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಂ, ಭಾಷಾ ಸಾಂಸ್ಕೃತಿಕ ಸಮಾನತೆ, ಪ್ರಾದೇಶಿಕತೆ, ಪರಿವರ್ತನಾ, ಪರಿಸರವಾದ, ಭ್ರಷ್ಟಾಚಾರ ವಿರೋಧಿ ಮತ್ತು ಆರೋಗ್ಯದ ಪರಿವರ್ತನೆ, ಮತ್ತು 15 ಪೊಲೀಸು